ಸೆಲೆಬ್ರಿಟಿ ಒಬ್ಬಳು ಪ್ರೆಗ್ನೆಂಟ್ ಆದಳು. ತಕ್ಷಣ ಪ್ರೀನೇಟಲ್ ಡಯಾಗ್ನೋಸಿಸ್ ಮಾಡ್ತಾರೆ. ತಕ್ಷಣ ಗೊತ್ತಾಗೋಗುತ್ತೆ ಮಗುವಿಗೆ ತೊಂದರೆ ಇದೆ ಅಥವಾ ಇಲ್ಲ. ತೊಂದರೆ ಇದ್ದ ಪಕ್ಷದಲ್ಲಿ ಮಗುವನ್ನು ಟರ್ಮಿನೇಟ್, ಅದು ಭ್ರೂಣ, ಅದನ್ನು ಟರ್ಮಿನೇಟ್ ಮಾಡ್ತಾರೆ. ಚಲನಚಿತ್ರ ನಟಿಗೆ ಒಂದು ತುಂಬ ಚೆನ್ನಾಗಿ ಮಗು ಹುಟ್ಟಿತು. ಅದು ಎಷ್ಟನೇ ಪ್ರೆಗ್ನೆನ್ಸಿ ನಮಗೆ ಗೊತ್ತಿಲ್ಲ. ಮಗುವನ್ನು ಪಡೆಯುವಂತಹ ದಂಪತಿಗಳು, ಅದರಲ್ಲಿ ಗಂಡಸರು, ಅವ್ರದ್ದು ಏನೇ ಒಂದು ಅಭ್ಯಾಸಗಳಿರ್ಬೋದು, ಸ್ಮೋಕಿಂಗು ಅಥವಾ ಆಲ್ಕೋಹಾಲು ಏನೇ ಇದ್ರೂ ಬಿಟ್ಟುಬಿಟ್ಟು ಒಂದು ವರ್ಷ, ಒಂದು 6 ತಿಂಗಳು ಎಲ್ಲ ಹವ್ಯಾಸ, ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಿ ಒಳ್ಳೆಯ ಆಹಾರ, ಒಳ್ಳೆಯ ಜೀವನ ಶೈಲಿ ಎಲ್ಲದೂ ಮಾಡ್ಕೊಂಡ್ರೆ ಒಳ್ಳೆ ಕ್ವಾಲಿಟಿ ವೀರ್ಯಾಣುಗಳು ಬಿಡುಗಡೆ ಆಗುತ್ತೆ. ಆ ಪರೀಕ್ಷೆಗಳಿಗೆ ಒಳಪಟ್ಟರೆ ಮಗು ಎಕ್ಸಾಕ್ಟ್ 100ಕ್ಕೆ 100 ಆರೋಗ್ಯವಾಗಿದೆಯಾ ಇಲ್ವಾ. 30,000 ಅಂಡಾಣು ಇರುತ್ತೆ. ಒಂದು ಹುಡುಗಿ ಋತುಮತಿಯಾಗೋ ಸಂದರ್ಭದಲ್ಲಿ ಅವಳಲ್ಲಿ ಆಲ್ರೆಡಿ ಸ್ಟೋರ್ ಆಗಿರೋದು ಅಂಡಾಣುಗಳು 30,000 ಅಂಡಾಣುಗಳು. ಅದರಲ್ಲಿ ಪ್ರತಿ ತಿಂಗಳು 1 ಅಂಡಾಣು ಬಿಡುಗಡೆ ಆಗಬೇಕು. ಮಗು ಹುಟ್ಟಿದಾಗ ಏನಿಲ್ಲ, ಚೆನ್ನಾಗೇ ಇರುತ್ತೆ. ಯಾವಾಗ ಟ್ರಾನ್ಸ್ಜೆಂಡರ್ದು ತೊಂದರೆಗಳು ಶುರು ಆಗುತ್ತೆ ಅಂದರೆ ಹದಿಹರೆಯಕ್ಕೆ ಬರುತ್ತಲ್ಲ, ಆವಾಗ ಅವನಿಗೆ ನಾನು ಹೆಣ್ಣೋ ಅಲ್ವೋ, ನಾನು ಗಂಡೋ ಅಲ್ವೋ, ಏಜ್ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಎಷ್ಟೇ ಮಕ್ಕಳಾಗಲಿ ಒಂದು 20ರಿಂದ 30 ವರ್ಷದ ಒಳಗಡೆ ಒಂದು 2-3 ಮಕ್ಕಳುಗಳಾಗೋಗಿತ್ತು. 30 ಆದಮೇಲೆ ಏನು ಇರ್ತಿರಲಿಲ್ಲ, ಅಪರೂಪಕ್ಕೆ ಎಲ್ಲೋ ಒಂದೊಂದು. ಅದರ ಹೊರತು ಸಾಮಾನ್ಯವಾಗಿ ರಿಪ್ರೊಡಕ್ಟಿವ್ ಏಜ್ ಅಂತ ನಾವು ಏನು ಕರಿತೀವಿ, ಅದು 30-32 ವರ್ಷದ ಒಳಗಡೆ ಮಕ್ಕಳೆಲ್ಲ ಆಗಿ ಆಗೋಗಿರೋದು. ಆದರೆ ಏನು ಕಾರಣ ಹೆಂಗಸರು ಅಲ್ಲಿ ಆ ಥರ? ಹೌದು, ಅದಕ್ಕೆ ಈ ಕಾರಣನ ಪ್ರತಿಯೊಂದು ಹೆಂಗಸರೂ ಹೆಣ್ಮಕ್ಳು ತಿಳ್ಕೊಂಡಿರಬೇಕು. ಗಂಡಸರದ್ದು ಏನು ತೊಂದರೆ ಆಗಲ್ಲ ಇಲ್ಲಿ. ಕಾರಣ ಏನು ಅಂತಂದರೆ, ಹೆಣ್ಣು ಮಕ್ಕಳಲ್ಲಿ ಅಂಡಾಣು ಅಥವಾ ನಾವೇನಂತೀವಿ ಮೊಟ್ಟೆ ಅಂತ ಅಂತೀವಲ್ಲ, ಓವಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅದು ಬಿಡುಗಡೆ ಆಗೋದು ಯಾವಾಗ ಅಂದರೆ ಋತುಮತಿಯರಾಗ್ತಾರಲ್ಲ ಆವಾಗ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆ ಆಗುತ್ತೆ. ಅದು ಋತುಮತಿಯರಾದಾಗ ನಂತರ ಪ್ರತಿ ತಿಂಗಳು ನಾವು ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಲ್ಲ, ಆ ಅಂಡಾಣು ಏನಾದರೂ ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಅದು ಹೊರಟೋಗುತ್ತೆ. ಅದನ್ನು ಮೆನ್ಸ್ಟ್ರಲ್ ಬ್ಲೀಡ್ ಅಂತ ಕರಿತೀವಿ. ಎಲ್ಲ ಹೆಣ್ಣು ಮಕ್ಕಳಿಗೂ 14 ವರ್ಷ 16 ವರ್ಷ, ಈಗ 10 ವರ್ಷಕ್ಕೆ ಬಂದಿದೆ. ಅದಕ್ಕೆ ಕಾರಣ ಬೇರೆ ಇದೆ. ಇನ್ನೊಂದು ಸಲ ಅದ್ರ ಬಗ್ಗೆನೇ ಮಾತಾಡೋಣ, ಏನಕ್ಕೆ ಆ ಥರ ಆಗ್ತಾಯಿದೆ, ಅದರಿಂದ ತೊಂದರೆಗಳು ಯಾವ ಥರ ಆಗುತ್ತೆ, ಇಂಪ್ಯಾಕ್ಟ್ ಏನು ಅನ್ನೋದು ಬಹಳ ಮುಖ್ಯ. ಇದು ಋತುಮತಿಯರಾದಾಗಿಂದ ಒಂದೊಂದು ಅಂಡಾಣುಗಳು ಬಿಡುಗಡೆಯಾಗುತ್ತೆ. ಈ ಅಂಡಾಣು ಎಲ್ಲಿತ್ತು ಅಂತ ನಾವು ನೋಡೋದಾದರೆ, ಆಕೆಯ ತಾಯಿಯ ಗರ್ಭದಲ್ಲಿ ಭ್ರೂಣಾವಸ್ಥೆಯಲ್ಲಿ ಆಕೆ ಇದ್ದಾಗ ಒಂದು 3 ಲಕ್ಷದಷ್ಟು ಅಂಡಾಣುಗಳು ಬಿಡುಗಡೆಯಾಗಿ ಸ್ಟೋರ್ ಆಗಿಬಿಟ್ಟಿರುತ್ತೆ ಆ ಭ್ರೂಣದಲ್ಲೇ. ಈಗ ಯಾವುದೋ ಒಂದು ಗರ್ಭಿಣಿ ತಾಯಿಗೆ ಆ ಭ್ರೂಣ ಇದೆಯಲ್ಲ, ಹೆಣ್ಣು ಭ್ರೂಣ ಅಂದರೆ, ಹೆಣ್ಣು ಭ್ರೂಣ ಹುಟ್ಟೋದಕ್ಕೆ ಮೊದಲೇ ಅದರ ಅಂಡಾಣು ಎಲ್ಲ ಬಿಡುಗಡೆಯಾಗಿ ಸ್ಟೋರ್ ರೂಮಲ್ಲಿ ಹೇಗಿಡ್ತೀವಿ ಆ ಥರ ಸ್ಟೋರ್ ಆಗಿಬಿಟ್ಟು ಇರುತ್ತದೆ. ಆಮೇಲೆ ಮಗು ಡೆಲಿವರಿ ಆಗುತ್ತೆ. ಸ್ಟೋರ್ ಆಗಿ ಆಲ್ರೆಡಿ ಈಗ ಲಕ್ಷಾಂತರ 3-4 ಲಕ್ಷದಷ್ಟು ಅಂಡಾಣುಗಳು ಇದೆ ಅಲ್ಲಿ. ನಂತರ ಏನಾಗುತ್ತೆ, ಮಗು ಬೆಳೀತಾ ಬಂತು, ಅದು ಹದಿಹರೆಯಕ್ಕೆ ಬಂತು. ಹದಿಹರೆಯಕ್ಕೆ ಬಂದಾಗ ಏನಾಗುತ್ತೆ, ದೇಹದಲ್ಲಿ ಹಾರ್ಮೋನ್ಸ್ಗಳ ಉತ್ಪಾದನೆ ಆಗುತ್ತೆ. ಆವಾಗ ಅದು ಸ್ಟೋರ್ ಆಗಿರುವ ಅಂಡಾಣುಗಳು ಏನಿರುತ್ತೆ ಅದು ಒಂದು ಡಯಾಕೈನಸಿಸ್ ಸ್ಟೇಟ್ ಅಂತ ಕರಿತೀವಿ. ಆ ಸ್ಟೇಟಲ್ಲಿ ಇರುತ್ತೆ ಅವಾಗದು. ನಂತರ ಆಕೆ ಋತುಮತಿಯಾಗುವ ಸಂದರ್ಭದಷ್ಟೊತ್ತಿಗೆ ಅದು ಅಲ್ಲಿಂದ ಮುಂದಿನ ಹಂತಕ್ಕೆ ಬರುತ್ತೆ. ಮತ್ತು ಪ್ರತಿ ಸಲ ಒಂದೊಂದು ಅಂಡಾಣುಗಳು ಬಿಡುಗಡೆ ಆಗ್ತಾ ಬರುತ್ತೆ. ಈ ಅವಧಿಯಲ್ಲಿ 3 ಲಕ್ಷ ಇದ್ದಂಥದ್ದು ಒಂದು 30-40 ಸಾವಿರಕ್ಕೆ ಕಮ್ಮಿ ಆಗ್ತಾ ಬಂದಿರುತ್ತದೆ. ಏನಕ್ಕೆ ಅಂದರೆ, ನಾವು ಸೇವಿಸುವ ಆಹಾರ, ಅದರಲ್ಲಿರುವ ವಿಷಗಳಾಗಿರ್ಬೋದು, ವಾತಾವರಣದ್ದು, ಈ ಥರದ್ದು ಆ ಅಂಡಾಣುಗಳ ಮೇಲೆ ಪ್ರಭಾವ ಬೀರಿ ಒಂದಷ್ಟು ಸತ್ತೋಗುತ್ತದೆ. ಮತ್ತು ಎಟ್ರೀಷಿಯಾ ಅಂತಲೂ ಆಗುತ್ತೆ. ಏಕೆಂದರೆ ನ್ಯೂಟ್ರಿಷನು ಬೇಕು ತುಂಬ ಇದ್ದಾಗ. ಈಗ ನೋಡಿ, ಮೀನಿನ ಮೊಟ್ಟೆಗಳು ಕೋಟಿ ಇರುತ್ತೆ. ಅದು ಮರಿಯಾಗೋದು ಎಷ್ಟು ಲಕ್ಷ ಆಗ್ಬೋದು. ಲಕ್ಷದಲ್ಲಿ ಕೊನೆಗೆ ಉಳ್ಕೊಳ್ಳೋದು ಒಂದು 1000 ಇಲ್ಲ, ಅದರಲ್ಲೂ ಕೊನೆಗೆ ಉಳ್ಕೊಳ್ಳೋದು ಒಂದು 100. ಅಂದರೆ ಅದು ಸರ್ವೈವಲ್ ಮೆಕ್ಯಾನಿಸಮು ಜಾಸ್ತಿ ಇದ್ದಾಗ ಗೊತ್ತದಕ್ಕೆ ಎಲ್ಲೋ ಕೊನೆಗೆ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಅಂತ. ಇರೋದೇ ಸ್ವಲ್ಪ ಆದರೆ ಅದು ಸಂಪೂರ್ಣ ನಶಿಸಿನೇ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಪ್ರತಿ ತಿಂಗಳು ಒಂದೊಂದು ಅಂಡಾಣು, ಈಗ 30,000 ಅಂಡಾಣು ಇರುತ್ತೆ. ಒಂದು ಹುಡುಗಿ ಋತುಮತಿಯಾಗೋ ಸಂದರ್ಭದಲ್ಲಿ ಅವಳಲ್ಲಿ ಆಲ್ರೆಡಿ ಸ್ಟೋರ್ ಆಗಿರೋದು ಅಂಡಾಣುಗಳು 30,000 ಅಂಡಾಣುಗಳು. ಅದರಲ್ಲಿ ಪ್ರತಿ ತಿಂಗಳು 1 ಅಂಡಾಣು ಬಿಡುಗಡೆ ಆಗಬೇಕು. ಆ ಅಂಡಾಣುಗಳಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ ಯಾವಾಗಲೂ, ಯಾವುದು ಮೊದಲು ಬಿಡುಗಡೆ ಆಗಬೇಕು ಅಂತ. 30,000ದಲ್ಲಿ ಯಾವುದು ಬಿಡುಗಡೆ, ನಾನು ಅಪ್ರಾಕ್ಸಿಮೇಟ್ ನಂಬರ್ ಹೇಳ್ತಾ ಇರೋದು, ಎಕ್ಸಾಕ್ಟ್ ಅಲ್ಲ.
ಯಾವುದು ಬಿಡುಗಡೆ ಆಗುತ್ತೆ ಅನ್ನೋದಾದರೆ ಫರ್ಟಿಲೈಸೇಷನ್ಗೆ ಬಿಡುಗಡೆ ಆಗೋದು ಯಾವುದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಯಾವುದು ಕಾಯಿಲೆ ಇರಲ್ಲ ಅಂಥದ್ದು ಬಿಡುಗಡೆ ಆಗುತ್ತೆ. ಇದೇನಾಗುತ್ತೆ, ಈಗ 14ನೇ ವಯಸ್ಸಿನಲ್ಲಿ ಆಕೆ ಋತುಮತಿ ಆದಲು ಅಂದರೆ 1 ವರ್ಷಕ್ಕೆ 12 ಮೊಟ್ಟೆಗಳು ಬಿಡುಗಡೆ ಆಯಿತು, ಪ್ರತಿ ತಿಂಗಳು ಒಂದು. ಆ ಥರ 14, 15, 16, 17 ವರ್ಷ ಈ ಥರ ಆಕೆ 30 ವರ್ಷಕ್ಕೆ ಬರೋ ಅಷ್ಟರಲ್ಲಿ ಎಲ್ಲ ಒಳ್ಳೆಯ ಅಂಡಾಣುಗಳು ಹೊರಟೋಗಿ, ಏಕೆಂದರೆ ಪ್ರತಿ ತಿಂಗಳು ಕಾಂಪಿಟೇಷನ್. ಇದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಕ್ರೀಡೆ ಅಂತ ಇಟ್ಕೊಳ್ಳಿ, ರನ್ನಿಂಗ್, ಓಡುವ ಸ್ಪರ್ಧೆ. ಒಂದು 10 ಜನ ಪ್ಲೇಯರ್ಸ್ ಇರ್ತಾರೆ. ಯಾರು ಶಕ್ತಿಯುತವಾಗಿರ್ತಾರೆ, ಯಾರು ಚೆನ್ನಾಗಿರ್ತಾರೆ ಅವರು ಆ ಒಂದು ಓಡುವ ಸ್ಪರ್ಧೆಯಲ್ಲಿ ವಿನ್ ಆಗ್ತಾರೆ. ಇಲ್ಲೂ ಅದೇ ಥರ ಕಾಂಪಿಟೇಷನ್ ನಡೆದಾಗ ಯಾವುದು ಸ್ಟ್ರಾಂಗ್ ಆಗಿರುತ್ತೆ ಅಂಡಾಣು ಅದು ಬಿಡುಗಡೆಯಾಗೋದು. 30 ವರ್ಷ ಕಳೆಯೋಷ್ಟರಲ್ಲಿ ಒಳ್ಳೆಯ ಎಲ್ಲ ಅಂಡಾಣುಗಳು ಖಾಲಿಯಾಗೋಗಿರುತ್ತೆ. ಇರೋದು ಕಳಪೆ ಅಂಡಾಣುಗಳು. ಕಳಪೆ ಅಂಡಾಣುಗಳು ಬಿಡುಗಡೆ ಆದಾಗ ಅದೇನಾಗುತ್ತೆ, ಪುರುಷನ ವೀರ್ಯಾಣು ಚೆನ್ನಾಗೇ ಇರಬಹುದು, ಆದರೆ ಅಂಡಾಣುನೇ ಕಳಪೆಯಾಗಿದೆ. ಹಾಗಾಗಿ ಅಲ್ಲಿ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತ ನಾನು ಏನು ಹೇಳಿದೆ, ಒಂದು ಕ್ರೋಮೋಸೋಮ್ಗಳ ವ್ಯತ್ಯಾಸ ಅಂತ ಇಟ್ಕೊಳ್ಳಿ, ಆಗಿರುವಂಥ ಅಂಡಾಣುಗಳು ಇರುತ್ತೆ, ಉಳ್ಕೊಂಡಿರ್ತಾವೆ. ಅವೆಲ್ಲ ಅಂದರೆ ಹ್ಯಾಂಡಿಕ್ಯಾಪು, ಹಾಳಾಗಿರೋದು, ಅದರಲ್ಲಿ ಏನೋ ನಾಶ ಆಗಿರೋದು ಅಂಥದ್ದು ಉಳ್ಕೊಂಡಿರುತ್ತೆ. ಅದು ಬಿಡುಗಡೆಯಾಗುತ್ತೆ. ಅದು ಬಿಡುಗಡೆಯಾದಾಗ ಫಲವತ್ತತೆಯಾಗಿ ಫರ್ಟಿಲೈಸೇಷನ್ ಆದಾಗ, ಗರ್ಭಾವಸ್ಥೆ ಎಲ್ಲ ಆದಾಗ ಅಬ್ನಾರ್ಮಲ್ ಅಥವಾ ಬುದ್ಧಿಮಾಂದ್ಯ ಮಗು ಹುಟ್ಟುವ ಸಾಧ್ಯತೆ ಜಾಸ್ತಿ. ಆದರೆ ಪುರುಷರಲ್ಲಿ ವೀರ್ಯಾಣು ಮಗು ಇದ್ದಾಗ ಬಿಡುಗಡೆಯಾಗಿ ಸ್ಟೋರ್ ಆಗಿರೋದಿಲ್ಲ. ವೀರ್ಯಾಣು ಉತ್ಪಾದನೆ ಆಗೋದೇ ಹದಿಹರೆಯಕ್ಕೆ ಬಂದಾಗ, ಆವಾಗ ಆರಂಭ ಆಗುತ್ತೆ, ಸ್ಟೋರ್ ಆಗಿರೋದಿಲ್ಲ ಅಲ್ಲಿ. ಆಮೇಲೆ ಪ್ರತಿ ತಿಂಗಳು ನಡೆಯುವಂಥದ್ದು, 10 ದಿನಕ್ಕೊಮ್ಮೆ ಬಿಡುಗಡೆಯಾಗಿ ಅದೆಲ್ಲ ಆಗಿ, ಹಾಗಾಗಿ ಅವರು ಮಗುವನ್ನು ಪಡೆಯುವಂತಹ ದಂಪತಿಗಳು, ಅದರಲ್ಲಿ ಗಂಡಸರು ಅವ್ರದ್ದು ಏನೇ ಒಂದು ಅಭ್ಯಾಸಗಳಿರ್ಬೋದು, ಸ್ಮೋಕಿಂಗು ಅಥವಾ ಆಲ್ಕೋಹಾಲು ಏನೇ ಇದ್ದರೂ ಬಿಟ್ಟುಬಿಟ್ಟು 1 ವರ್ಷ 6 ತಿಂಗಳು ಎಲ್ಲ ಹವ್ಯಾಸ ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಿ ಒಳ್ಳೆಯ ಆಹಾರ, ಒಳ್ಳೆಯ ಜೀವನ ಶೈಲಿ ಎಲ್ಲದೂ ಮಾಡ್ಕೊಂಡ್ರೆ ಒಳ್ಳೆ ಕ್ವಾಲಿಟಿ ವೀರ್ಯಾಣುಗಳು ಬಿಡುಗಡೆ ಆಗುತ್ತೆ. ಹಾಗಾಗಿ ಪುರುಷರದ್ದು ಇಲ್ಲಿ ಪಾತ್ರ ಕಮ್ಮಿ, ಇಲ್ಲಿ ಮಹಿಳೆಯ ಪಾತ್ರ ಜಾಸ್ತಿ. ಆಕೆಯ ಭ್ರೂಣಾವಸ್ಥೆಯಿಂದನೇ ಇದೆಲ್ಲ ಆಗಿರೋದ್ರಿಂದ ವಯಸ್ಸಾದ ನಂತರ ಏನಾದರೂ ಮದುವೆ ಆದರೆ ಈ ಥರದ ಅಬ್ನಾರ್ಮಲ್ ಮಕ್ಕಳು ಹುಟ್ಟುವ ಸಾಧ್ಯತೆ ತುಂಬಾ ಜಾಸ್ತಿ. ಹಾಗಾಗಿ ಈಗ ಪ್ರಶ್ನೆ ವೀಕ್ಷಕರಿಗೆ ಒಂದು ಬಂತು, ಮೇಡಮ್ ನಾವು ತುಂಬ ಜನ ಸೆಲೆಬ್ರಿಟಿಗಳನ್ನೆಲ್ಲ ನೋಡಿದ್ದೀವಿ, ತುಂಬ ಜನ 40 ವರ್ಷಕ್ಕೆ ಮದುವೆಯಾಗಿ ಎಲ್ಲ ಅವರ ಕೆರಿಯರು ಮುಗೀತು, ಇನ್ನೇನು ನನಗೆ ಅವಕಾಶ ಇಲ್ಲ, ಆಯಿತು ನಾನು ವೈವಾಹಿಕ ಜೀವನಕ್ಕೆ ಹೋಗೋಣ ಅಂತಂದಾಗ ಆವಾಗ ಮದುವೆಯಾಗಿ ಆವಾಗ ಮಕ್ಕಳು ಪಡೀತಾರೆ. ಅವರು ಆಟಗಾರರಾಗಿರ್ಬೋದು ಅಥವಾ ಸೆಲೆಬ್ರಿಟಿಗಳಾಗ್ಬೋದು, ಚಲನಚಿತ್ರ ಎಲ್ಲ ಪಡೀತಾರೆ, ಅವರೆಲ್ಲ ಮಕ್ಕಳು ಚೆನ್ನಾಗಿರುತ್ತೆ. ನೀವು ಹೇಳೋ ಪ್ರಕಾರ ಆಗಿದ್ದಿದ್ರೆ ಅವ್ರಿಗೆಲ್ಲ ಅಬ್ನಾರ್ಮಲ್ ಮಕ್ಕಳು ಹುಟ್ಟುತ್ತಿತ್ತಲ್ಲ, ಏನಕ್ಕೆ ಹಾಗೆ ಅಂತ ಪ್ರಶ್ನೆ ಬರಬಹುದು. ಇಲ್ಲೇನಾಗಿದೆ ಅಂತಂದರೆ ಜನಸಾಮಾನ್ಯರಿಗೂ ಈ ಥರದ ಸೆಲೆಬ್ರಿಟಿಗಳಿಗೂ ಬಹಳ ವ್ಯತ್ಯಾಸ ಇದೆ. ಸೆಲೆಬ್ರಿಟಿಗಳಿಗೆ ಬರುವ ಕ್ಯಾನ್ಸರ್ನ ಅವರು ದೇಶ ವಿದೇಶದಲ್ಲಿ ಹೋಗಿ ವಾಸಿ ಮಾಡ್ಕೊಂಡು ಬರ್ತಾರೆ. ಅದೇ ಜನಸಾಮಾನ್ಯರಿಗೆ ಬರುವ ಅದೇ ಕ್ಯಾನ್ಸರ್ಗೆ ಸರಿಯಾದ ಚಿಕಿತ್ಸೆ ಪಡೆಯೋಕ್ಕಾಗಲ್ಲ, ಏಕೆಂದರೆ ಇಟ್ ಈಸ್ ನಾಟ್ ಅಫೋರ್ಡಬಲ್. ಲಕ್ಷಾಂತರ ರೂಪಾಯಿಗಳನ್ನು ವ್ಯಯ ಮಾಡುವಷ್ಟು ಶಕ್ತಿ ಇರೋದಿಲ್ಲ, ನುರಿತ ತಜ್ಞರ ಒಂದು ಅವರಿಗೆ ಅವೈಲಬಲ್ ಇರೋಲ್ಲ. ಹಾಗಾಗಿ ಇದನ್ನು ನಾವು ಆ ಥರ ತಗೋಬೋದು. ಅದೇ ರೀತಿ ಮಕ್ಕಳ ಬಗ್ಗೆ ನಾವು ನೋಡೋದಾದರೆ ಈ ಸೆಲೆಬ್ರಿಟಿಗಳು ಹೋಗುವಂತಹ ಆಸ್ಪತ್ರೆಗಳಿರುತ್ತಲ್ಲ, ಅದು ಸುಸಜ್ಜಿತವಾದ ಆಸ್ಪತ್ರೆಗಳು, ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ನಾವು ಸಾಮಾನ್ಯ ಅನ್ಬೋದು. ಬಾಂಬೆಲೇ ಆದರೆ ನೀವು ಕೆಲವೊಂದಷ್ಟು ಸೆಲೆಬ್ರಿಟಿಗಳ ಉದಾಹರಣೆ ಹೇಳೋದಾದರೆ ಬಾಂಬೆಲಿರುವ ಲೀಲಾವತಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿಗೆ ಹೋಗ್ತಾರೆ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಜೆನೆಟಿಕ್ಸ್ ಟೀಮ್ ಇರುತ್ತಲ್ಲಿ, ಪೀಡಿಯಾಟ್ರಿಷಿಯನ್ನು ಗೈನಕಾಲಜಿಸ್ಟ್ ಜೊತೆ ಜೆನೆಟಿಕ್ ಕೌನ್ಸಿಲರು ಇದ್ದೇ ಇರ್ತಾರೆ ಆ ಟೀಮಲ್ಲಿ. ಇವರು ಹೋಗಿ ನನ್ನ ವಯಸ್ಸು 40, ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ ತಕ್ಷಣ ಅವರನ್ನು ಜೆನೆಟಿಕ್ ಕೌನ್ಸಿಲರ್ಗೆ ಕಳಿಸ್ತಾರೆ. ಅಲ್ಲಿ ಕೌನ್ಸಿಲಿಂಗ್ ನಡೆಯುತ್ತೆ. ಈಗ ನಿಮ್ಮ ವಯಸ್ಸು ಇಷ್ಟೇ ಆಗಿದೆ, ಈಗ ನೀವು ಪ್ರೆಗ್ನೆಂಟ್ ಆದರೆ ನಿಮಗೆ ಈ ಥರದ ತೊಂದರೆಗಳಾಗುವ ಸಾಧ್ಯತೆ ಇದೆ. ಸೊ ನಾವೇನು ಮಾಡ್ತೀವಿ, ನೀವು ಪ್ರೆಗ್ನೆಂಟ್ ಆದಾಗಿಂದ ಮಗು ಡೆಲಿವರಿ ಆಗುವವರೆಗೂ ನಿಮ್ಮನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟ್ರ್ ಮಾಡ್ತೀವಿ. ಸೊ ಆಕೆ ಸೆಲೆಬ್ರಿಟಿ ಒಬ್ಬಳು ಪ್ರೆಗ್ನೆಂಟ್ ಆದಳು, ತಕ್ಷಣ ಪ್ರೀನೇಟಲ್ ಡಯಾಗ್ನೋಸಿಸ್ ಮಾಡ್ತಾರೆ. ಪ್ರೀನೇಟಲ್ ಡಯಾಗ್ನೋಸಿಸ್ ಮಾಡಿದಾಗ ತಕ್ಷಣ ಗೊತ್ತಾಗೋಗುತ್ತೆ ಮಗುವಿಗೆ ತೊಂದರೆ ಇದೆ ಅಥವಾ ಇಲ್ಲ. ತೊಂದರೆ ಇದ್ದ ಪಕ್ಷದಲ್ಲಿ ಮಗುವನ್ನು ಟರ್ಮಿನೇಟ್, ಅದು ಭ್ರೂಣ, ಅದನ್ನು ಟರ್ಮಿನೇಟ್ ಮಾಡ್ತಾರೆ. ಹಾಗಾಗಿ
ಈಗಾಗಲೇ ಆ ಚಲನಚಿತ್ರ ನಟಿಗೆ ಎಷ್ಟು ಪ್ರೆಗ್ನೆನ್ಸಿ ಟರ್ಮಿನೇಟ್ ಆಗಿ ಈಗಿರುವ ಮಗು ಎಷ್ಟನೇದು ನಮಗೆ ಗೊತ್ತಿಲ್ಲ ಅಲ್ವಾ. ಈಗ ಬಿಹೈಂಡ್ ದ ಇದು ಏನು ನಡೀತು ನಮಗೆ ಗೊತ್ತಿಲ್ಲ. ನಮಗೆ ಕಾಣ್ತಿರೋದು, ನಾವೆಲ್ಲ ಜನರಲ್ ಆಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ 3 ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ತಾರೆ ಅಷ್ಟೇ. ಇದು 3 ತಿಂಗಳು, 5 ತಿಂಗಳು, 7 ತಿಂಗಳು ಅದನ್ನ ಮಾಡಿಸಿದ್ರೆ ಕಷ್ಟ ಇರುತ್ತೆ. ಇವಾಗ ಜೆನೆಟಿಕ್ ಕೌನ್ಸಿಲ್ ತಗೋಬೇಕು ಅಂತೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಅಲ್ಲದೆ ಅವ್ರಿಗೇನಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಆದ್ರೂ ಅವರು ಎಲ್ಲ ಥರದ ಟೆಸ್ಟ್ಗಳಿಗೆ ಒಳಪಡ್ತಾರೆ. ಅವರು ಮಾಡಿ ಗೊತ್ತಾದ ತಕ್ಷಣ ಅದನ್ನು ಟರ್ಮಿನೇಟ್ ಮಾಡ್ತಾರೆ. ಈಗ ಎಕ್ಸ್ ಅಂತ ಯಾವುದೋ ಒಬ್ಬ ಚಲನಚಿತ್ರ ನಟಿಗೆ ಒಂದು ತುಂಬ ಚೆನ್ನಾಗಿ ಮಗು ಹುಟ್ಟಿತು. ಅದು ಎಷ್ಟನೇ ಪ್ರೆಗ್ನೆನ್ಸಿ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗಿರೋದು ಅವಳಿಗೆ ಮಗು ಹುಟ್ಟಿತು, ತುಂಬ ಚೆನ್ನಾಗಿದೆ. ಅದಕ್ಕೆ ಮೊದಲು ಏನಾದ್ರು ಅಬ್ನಾರ್ಮಲ್ ಮಗು ಇದ್ದರೂ ಇರಬಹುದು, ಅದನ್ನು ಟರ್ಮಿನೇಟು ಮಾಡಿರಬಹುದು, ಅಥವಾ ಹುಟ್ಟಿರುವ ಭ್ರೂಣ ಚೆನ್ನಾಗೂ ಇರಬಹುದು. ಸಾಧ್ಯತೆಗಳು ನಾನು ಹೇಳ್ತಿರೋದು. ಹಾಗಾಗಿ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ, ನಮಗೂ ಅದು ಆಗುತ್ತೆ ಅನ್ವಯಿಸಲ್ಲ. ಅದ್ರ ಹಿಂದೆ ಬೇಕಾದಷ್ಟು ಪ್ರಕ್ರಿಯೆ ನಡೆದಿರುತ್ತೆ, ನಮಗೆ ಗೊತ್ತಿಲ್ಲ. ಈಗ ಒಂದು ಚಲನಚಿತ್ರ ಅಂತ ನಾವು ನೋಡಿದಾಗ, ಮುಂದೆ ನಾವು ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೆ. ಅದೇ ಹೀರೋ ಒಂದೇ ಒಂದು ಇದರಲ್ಲಿ ಬಸ್ನೇ ಎತ್ತ ಅಂತವನು ಒಂದು ಬ್ಯಾಗ್ನ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ ಅವನಿಗೆ ಅಲ್ವಾ. ಹಾಗಾಗಿ ನಾವು ನೋಡೋದೇ ಬೇರೆ. ಎಲ್ಲ ಎಲ್ಲ ಎಡಿಟ್ ಮಾಡಿರ್ತಾರೆ. ರೀಲಲ್ಲಿ ಬೇರೆ ಇರುತ್ತೆ, ರಿಯಾಲಿಟಿ ಹೌದು. ಹಾಗಾಗಿ ಏನಾಗುತ್ತೆ, ಇದನ್ನು ನಾವೇನಾದರೂ ಜನಸಾಮಾನ್ಯರು ಅದನ್ನೇ ಒಂದು ಅವ್ರನ್ನ ರೋಲ್ ಮಾಡಲ್ ಅಂತ ತಗೊಂಡು ಅವ್ರಿಗೆ ಆಗಿದೆಯಲ್ಲ ನಮಗೂ ಆಗುತ್ತೆ ಅನ್ನೋದಾದರೆ ತಪ್ಪಾಗುತ್ತೆ. ವೈಜ್ಞಾನಿಕವಾಗಿ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೋಬೇಕು. ಹಾಗಾಗಿ ವಯಸ್ಸನ್ನು ಅಂದರೆ ವಯಸ್ಸಾದಂತಹ ದಂಪತಿಗಳಿಗೆ ವಯಸ್ಸಾದ ನಂತರ ಈ ಥರದ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮದುವೆಯ ವಯಸ್ಸನ್ನು ಮುಂದೂಡೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ತುಂಬ ಜನ ಯಂಗ್ಸ್ಟರ್ಗಳು ಲೈಫ್ ಸೆಟ್ಲ್ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿ ನೀವು ಹೇಳ್ದಂಗೆ ಮದುವೆನೇ 30 ವರ್ಷಕ್ಕೆ ಆಗ್ತಾರೆ, ಮಕ್ಕಳೆಲ್ಲ 35 ವರ್ಷಕ್ಕಾಗುತ್ತೆ. ಬಟ್ ಅವರು ಲೈಫ್ ಸೆಟ್ಲು ಮಾಡ್ಕೊಳ್ಳೋದ್ರೆ ದುಡ್ಡೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಈ ಥರ ಇಷ್ಟೊಂದು ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅನ್ನೋದು ತುಂಬ ಎಜುಕೇಟೆಡಿಗೆ ಗೊತ್ತಿಲ್ಲ ಮೇಡಮ್. ಗೊತ್ತು ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಾಳೆ ದಿನ ಆ ಥರದ ಅಬ್ನಾರ್ಮಲ್ ಮಗು ಹುಟ್ಟಿದರೆ ಬೈ ಚಾನ್ಸ್, ನಾನು ಹೇಳೋದು ಸಾಧ್ಯತೆ, ನಾನು ಹೇಳ್ತಿರೋದು 100ಕ್ಕೆ 100 ಆಗುತ್ತೆ ಅಂತಲ್ಲ, 4 ಮಕ್ಕಳು ಅಂತಲೂ ಹೇಳಿದೆ. ಆಮೇಲೆ ಆ ಸಂದರ್ಭದಲ್ಲಿ ಯಾವ ಅಂಡಾಣು ಯಾವ ವೀರ್ಯಾಣು ಚೆನ್ನಾಗಿರೋದೇ ಜೋಡಣೆ ಆಗಿರ್ಬೋದು, ಇಲ್ಲ ಅಂತ ಏನಿಲ್ಲ, ಅಥವಾ ಅಬ್ನಾರ್ಮಲ್ ಆಗಿರೋದೇ ಫ್ಯೂಸ್ ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಹಾಗಾಗಿ ಒಳಗಡೆ ಏನಾಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ಈ ಥರದ ಜೆನೆಟಿಕ್ ತಳಿ ವಿಜ್ಞಾನದ ಪರೀಕ್ಷೆಗಳು ಅಂತ ಕರಿತೀವಿ ನಾವು. ಆ ಪರೀಕ್ಷೆಗಳಿಗೆ ಒಳಪಟ್ಟರೆ ಮಗು ಎಕ್ಸಾಕ್ಟ್ 100ಕ್ಕೆ 100 ಆರೋಗ್ಯವಾಗಿದೆಯಾ ಇಲ್ವಾ ಅದರದ್ದು DNA ಟೆಸ್ಟ್ ಮಾಡ್ತಾರೆ. DNA ಟೆಸ್ಟ್ ಮಾಡೋದ್ರಿಂದ ಆರೋಗ್ಯವಾಗಿದೆಯೋ ಇಲ್ವಾ, ಅಥವಾ ಕ್ರೋಮೋಸೋಮ್ ಟೆಸ್ಟ್ ಮಾಡ್ತಾರೆ. 100ಕ್ಕೆ 100 ಗೊತ್ತಾಗೋಗುತ್ತದು. ಅದರಲ್ಲಿ ಏನು ಪರ್ಸೆಂಟೇಜ್ ಇಷ್ಟು ಮಾತ್ರ ಅಂತ ಏನಿಲ್ಲ, ಸರಿಯಾಗಿ ಗೊತ್ತಾಗುತ್ತೆ. ಮೇಡಮ್ ಇದೇ ಹೇಗೆ ಮೇಡಮ್, ಒಂದು 5-6 ವರ್ಷ ಆದಮೇಲೆ ಮಕ್ಕಳು ಅಬ್ನಾರ್ಮಲ್ ಆಗ್ತಾರೆ, ಹುಟ್ಟಿದಾಗೆಲ್ಲ ಚೆನ್ನಾಗೇ ಇರ್ತಾರೆ. ಕೆಲವೊಂದು ಕಾಯಿಲೆಗಳು ಹುಟ್ಟಿದಾಗ ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಮರೆಗುಳಿತನ. ಈಗ ಮರೆಗುಳಿತನ ಯಾವಾಗ ಬರುತ್ತೆ ಅಂದರೆ ವಯಸ್ಸಾದಾಗ ಬರೋದು ಅಲ್ವಾ. ಒಂದು ಚೆನ್ನಾಗಿರ್ತಾರೆ, ಅವರು ಮಧ್ಯ ವಯಸ್ಸಿನಲ್ಲಿ ಚೆನ್ನಾಗೇ ಇರ್ತಾರೆ. ಮರೆಗುಳಿತನ ಬರೋದೇ ವಯಸ್ಸಾದ ನಂತರ. ಅಲ್ಝೈಮರ್, ಪಾರ್ಕಿನ್ಸನ್, ಡಿಮೆನ್ಷಿಯಾ ಇವೆಲ್ಲ ಬರೋ ಅಂಥದ್ದು ಚೆನ್ನಾಗಿದ್ದವ್ರಿಗೆ ಬರುತ್ತೆ. ಈಗ ಡಯಾಬಿಟಿಕ್ ಯಾವಾಗ ಬರುತ್ತೆ, ಕ್ಯಾನ್ಸರ್ ಯಾವಾಗ ಬರುತ್ತೆ, 50 ವರ್ಷದ ನಂತರ. ಅದಕ್ಕೆ ಮುಂದೆ ಚೆನ್ನಾಗೇ ಇದ್ರಲ್ವ. ಕೆಲವು ಕಾಯಿಲೆ ಹುಟ್ಟಿದಿಂದಲೇ ಬರುತ್ತೆ, ಕೆಲವು ಕಾಯಿಲೆ ಬಾಲ್ಯದಲ್ಲಿ ಬರುತ್ತೆ, ಕೆಲವು ಕಾಯಿಲೆ ಯೌವನದಲ್ಲಿ ಗೊತ್ತಾಗುತ್ತೆ. ಈಗ ಜೆಂಡರ್ ಡಿಸ್ಫೋರಿಯಾ ಅಂದರೆ ಟ್ರಾನ್ಸ್ಜೆಂಡರ್, ಮಗು ಹುಟ್ಟಿದಾಗ ಏನಿಲ್ಲ ಚೆನ್ನಾಗೇ ಇರುತ್ತೆ. ಯಾವಾಗ ಟ್ರಾನ್ಸ್ಜೆಂಡರ್ದು ತೊಂದರೆಗಳು ಶುರು ಆಗುತ್ತೆ ಅಂದರೆ ಹದಿಹರಿಯಕ್ಕೆ ಬರುತ್ತಲ್ಲ, ಆವಾಗ ಅವನಿಗೆ ನಾನು ಹೆಣ್ಣೋ ಅಲ್ವೋ, ನಾನು ಗಂಡೋ ಅಲ್ವೋ, ಅಥವಾ ಆ ಥರದ್ದು ಜೆಂಡರ್ ಡಿಸ್ಫೋರಿಯಾ. ಇದೆಲ್ಲ ಏನು ಜೆನೆಟಿಕ್ ಕೌನ್ಸಿಲಲ್ಲಿ ಏನು ಗೊತ್ತಾಗಲ್ವಾ, ಇದನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ವಾ? ಜೆನೆಟಿಕ್ ಕೌನ್ಸಿಲಲ್ಲಿ ಮಾಡೋಕ್ಕಾಗಲ್ಲ, ಇದು ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಕೆಲವು ಕಾಯಿಲೆ ಈ ಭ್ರೂಣಾವಸ್ಥೆಯಲ್ಲಿ ಹೇಗಿದೆ ಮಗು ಅದು ಗೊತ್ತಾಗುತ್ತೆ. ಕೆಲವೊಂದು ಕಾಯಿಲೆ ಸಸ್ಪೆಕ್ಟ್ ಮಾಡಿರ್ತೀವಿ ನಾವು. ಈಗ ಕ್ರೋಮೋಸೋಮಲ್ ಡಿಸಾರ್ಡರು ಬರುವ ಸಾಧ್ಯತೆ ಇದೆ ಅಂತ, ವಯಸ್ಸು ಜಾಸ್ತಿ ಆಗಿದೆಯಲ್ಲ ಬರುವ ಸಾಧ್ಯತೆ ಇದೆ ಅಂತ ಇರುತ್ತೆ, ಗೊತ್ತಾಗಿರುತ್ತೆ. ಅದೇ ಗರ್ಭಿಣಿ ತಾಯಿ ಏನಾದರೂ ಅತಿಯಾಗಿ ಪ್ಲಾಸ್ಟಿಕ್ಗೆ ಎಕ್ಸ್ಪೋಸ್ ಆದರೆ, ಮೈಕ್ರೋಪ್ಲಾಸ್ಟಿಕ್, ನ್ಯಾನೋಪ್ಲಾಸ್ಟಿಕ್ಗೆ, ಕೆಲವೊಂದು ಸೌಂದರ್ಯವರ್ಧಕಗಳು, ಪ್ಲಾಸ್ಟಿಕ್ಗಳು, ತುಂಬ ಕೆಮಿಕಲ್ಸ್ ಇದೆ, ಅದಕ್ಕೆ ಎಕ್ಸ್ಪೋಸ್ ಆದರೆ ಆ ಭ್ರೂಣದಲ್ಲಿ ಎಸ್ಟ್ರೋಜನ್ ಜಾಸ್ತಿ ಬಿಡುಗಡೆಯಾಗಿರುತ್ತೆ. ಅದು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ. ಆ ಗಂಡು ಮಗುವಿನಲ್ಲಿ ಎಸ್ಟ್ರೋಜನ್ ಜಾಸ್ತಿ ಆದರೆ ಗಂಡು ಮಗು ಗಂಡೇ ಅದು, ಆದರೆ ಹೆಂಗಸರ ಥರ ಅದು ಬಿಹೇವ್ ಮಾಡ್ತಾ ಬರುತ್ತೆ. ಇದು ಹದಿಹರಿಯದಲ್ಲಿ ನೋಡೋಂಥದ್ದು. ವಯಸ್ಸಾದಾಗ ನೀವು ಹೇಳಿದಾಗೆ ಮಧುಮೇಹ, ಕ್ಯಾನ್ಸರು ಆ ಥರದ್ದೆಲ್ಲ ಇನ್ನೂ ವಯಸ್ಸಾದ ಮೇಲೆ, ಅಂದರೆ ಕಾಯಿಲೆಗಳು ಕೆಲವೊಂದು ಕಾಯಿಲೆ ನಿರ್ದಿಷ್ಟ ವಯಸ್ಸಿನಲ್ಲಿ ಬರುವಂಥದ್ದು. ಹಾಗಾಗಿ ಒಳ್ಳೆ ಆರೋಗ್ಯವಂತ ಮಗು ಬೇಕು ಅಂತಂದರೆ ವಯಸ್ಸನ್ನ ಮುಂದೂಡದೆ
ಯಾವ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ, ಯಾವ ಕಾಲಕ್ಕೆ ಏನೇನು ಆಗಬೇಕು ಅದೇ ಆಗಬೇಕು ಅಂತ ಹೇಳ್ತಾರಲ್ವ, ಅದೇ ಕಾಲಕ್ಕೆ ಅದು ಆದಾಗ ಮಾತ್ರ ಆರೋಗ್ಯವಂತವಾದ ಶಿಶುವನ್ನು ನಾವು ಪಡೆಯಬಹುದು. ಓಕೆ, ಅಂದರೆ ರೈಟ್ ಟೈಮ್ ಯಾವುದು ಮೇಡಮ್ ಮ್ಯಾರೇಜ್ಗೆ? 22ರಿಂದ 28, 30 ಒಳಗಡೆ ಮಾಡ್ಕೊಂಡ್ರೆ ಅದು ಎಲ್ಲ ರೀತಿ ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆ ಅಷ್ಟೊಂದು ಇದು ಅನ್ವಯ ಆಗೋದಿಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ಅವ್ರದ್ದು ಯಾವುದೇ ಕಾಯಿಲೆಗಳಿಲ್ಲ ಅಂದರೆ ಹೆಚ್ಚು ಅನ್ವಯ ಆಗೋದಿಲ್ಲ ಅದು. ಆದರೆ ಹೆಣ್ಣು ಮಕ್ಕಳಿಗೆ ನೇರವಾಗಿ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳಲ್ಲೇ ನೇರವಾಗಿ ಸಂಬಂಧಿಸಿದಂತಹದ್ದು. ಏಕೆಂದರೆ ಆಕೆ ಗರ್ಭಿಣಿ ಆಗಬೇಕು, ಮಗುವಿನ ಪಾಲನೆ ಪೋಷಣೆ ಮಾಡಬೇಕಾಗಿರೋದೆಲ್ಲ ಹೆಣ್ಣೆ ಆಗಿರೋದ್ರಿಂದ ಎಲ್ಲ ವಿಚಾರಗಳು ನೇರವಾಗಿ ಹೆಣ್ಣು ಮಕ್ಕಳಿಗೆ ಅನ್ವಯ ಆಗುತ್ತೆ. ಮೇಡಮ್, ಇವಾಗ ಜೆನೆಟಿಕ್ ಟೆಸ್ಟ್ ಅಂತ ಹೇಳಿದಾಗ ಎಷ್ಟು ದುಡ್ಡು ಖರ್ಚಾಗ್ಬೋದು ಮೇಡಮ್ ಜನಸಾಮಾನ್ಯರಿಗೆ?